ವಿಧಾನಸಭೆ ಕಲಾಪದಲ್ಲಿ ಭೂ ಕಬಳಿಕೆ ಸದ್ದು ಮಾಡ್ತಾ ಕೃಷ್ಣ ಬೈರೇಗೌಡ ವಿರುದ್ಧ ಭೂ ಕಬಳಿಕೆ ಆರೋಪ ಕದನ ಶುರುವಾಗಿದೆ. ಕಾಂಗ್ರೆಸ್ ನಾಯಕರು ಹಾಗೂ ಬಿಜೆಪಿ ಮಧ್ಯೆ ಜಟಾಪಟಿ ನಡೆದಿದೆ. ಕೃಷ್ಣ ಬೈರೇಗೌಡ ವಿರುದ್ಧ ಭೂ ಕಬಳಿಕೆ ಆರೋಪ ಕದನ ಶುರುವಾಗಿದೆ. ಕಾಂಗ್ರೆಸ್ ನಾಯಕರು ಹಾಗೂ ಬಿಜೆಪಿ ಮಧ್ಯೆ ಜಟಾಪಟಿ ಶುರುವಾಗಿದೆ. ತಮ್ಮ ಮೇಲಿನ ಆರೋಪಕ್ಕೆ ಕೃಷ್ಣ ಬೈರೇಗೌಡ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಕೋಲಾರ ಜಿಲ್ಲೆಯ ಗರುಡನಪಾಳ್ಯದಲ್ಲಿರುವಂತಹ ಜಮೀನು 1923ರ ನಂತರ ಈ ಆಸ್ತಿ ರಾಜ ಮನೆತನಕ್ಕೆ ಸೇರಿತ್ತು. ಅಂದಿನಿಂದ ಈವರೆಗೆ ಜಮೀನು ನಾವು ಮಾಡ್ತಾ ಇದ್ದೇವೆ. ಸಾರ್ವಜನಿಕರ ಜೀವನದಲ್ಲಿ ಆರೋಪಗಳು ಬರುತ್ತೆ, ಇದು ನಾವು ಮೆಟ್ಟಿ ನಿಲ್ಲಬೇಕು ಅಂತ ಹೇಳಿ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಪಕರಣಗಳನ್ನ ಅಧ್ಯಕ್ಷರೇ, ಈ ಗರುಡಪಾಳ್ಯ ಅನ್ನುವಂಥ ಗ್ರಾಮ ಇದು ಮೈಸೂರು ಮಹಾರಾಜರ ಮನೆತನಕ್ಕೆ ಸೇರಿದಂತಹ ಗ್ರಾಮ. ಇದು 1923ನೇ ಇಸ್ವಿಯಲ್ಲಿ ಮಹಾರಾಜರು ಪಡ್ಕೊಂಡಂತ, ಅವರು ಬಹುಶಃ ಖರೀದಿ ಮಾಡಿ ತಗೊಂಡ್ರು ಅಂತ ಕಾಣುತ್ತೆ. ಅಲ್ಲಿ ಒಂದು ಅಗ್ರಿಕಲ್ಚರಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ರು ಆ ಕಾಲದಲ್ಲಿ, 1923ರ ನಂತರ. ಆವಾಗ ಆ ಭಾಗದಲ್ಲಿ ಈ ರಾಸಾಯನಿಕ ಗೊಬ್ಬರ ಹೊರದೇಶದಿಂದ ಆಮದು ಮಾಡಿ ಇಲ್ಲಿ ರೈತರಿಗೆ ಪರಿಚಯ ಮಾಡಿಕೊಡುವಂಥದ್ದು ಮತ್ತು ಆಧುನಿಕ ಉಪಕರಣಗಳನ್ನು ರೈತರಿಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಆಗಿನ ಕಾಲಕ್ಕೆ ಒಂದು ರೀತಿ ಅಗ್ರಿಕಲ್ಚರಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಥರ ಇತ್ತು ಇದು. ಅದು ಮಹಾರಾಜರು ಏನೋ ಕಾರಣಕ್ಕೆ ಮಹಾರಾಜರೇ 1953ನೇ ಇಸ್ವಿಯಲ್ಲಿ 1953ನೇ ಇಸ್ವಿಯಲ್ಲಿ ಇದನ್ನು ನಮ್ಮ ತಾತ ಅಂದರೆ ಚೌಡೇಗೌಡ ಅಂತ ನಮ್ಮ ತಾತ ಅವರಿಗೆ ಲೀಸ್ಗೆ ಕೊಡ್ತಾರೆ. 10 ವರ್ಷದ ಅವಧಿಗೆ ಲೀಸ್ಗೆ ಕೊಟ್ಟಿದ್ದಾರೆ 1953ನೇ ಇಸ್ವಿಯಲ್ಲಿ. 1953ರಿಂದ ಇಲ್ಲಿವರೆಗೆ ನಾವು ಆ ಜಮೀನಿನಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೇವೆ, ಇವತ್ತಿಗೂ ವ್ಯವಸಾಯ ಮಾಡ್ತಾ ಇದ್ದೇವೆ ಈ ಜಮೀನಿನಲ್ಲಿ. 1953ರಲ್ಲಿ ಮಹಾರಾಜರು ಲೀಸ್ಗೆ ಕೊಟ್ಟಿದ್ದು 10 ವರ್ಷದ ಅವಧಿಗೆ. ಇದೊಂದು ಮಹಾರಾಜರ ಅಂದರೆ ಆ ಕಾಲಕ್ಕೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ಟ್ರಸ್ಟ್ಗೆ ಸೇರಿದಂಥ ಜಮೀನಿದು. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಟ್ರಸ್ಟ್ ಜಮೀನು. ಅವರ ಪರವಾಗಿ ಅಂದಿನ ರಾಜರ ಸೆಕ್ರೆಟರಿ ಒಬ್ಬರು ನಾರಾಯಣ ಸ್ವಾಮಿ ಅಂತ IAS ಆಫೀಸರ್, ICS IAS ಆಫೀಸರ್, ಅವರು ಇದನ್ನೆಲ್ಲ ವ್ಯವಹಾರ ನೋಡ್ಕೊಳ್ತಾ ಇದ್ರು. ಅವರ ಪ್ರೈವೇಟ್ ಸೆಕ್ರೆಟರಿ ಅವರು ಇದನ್ನ ಲೀಸ್ಗೆ ನಮ್ಮ ತಾತಾಗೆ ಕೊಟ್ಟಿದ್ದಾರೆ. ನಮ್ಮ ತಾತ ಹುಟ್ಟಿದ ಊರು ಈ ಗರುಡಪಾಳ್ಯದಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿದೆ, ಚೌಡದೇನಹಳ್ಳಿ ಅಂತ. ಅದಕ್ಕೆ ಹೊಂದ್ಕೊಂಡಿದ್ದರಿಂದ ನಮ್ಮ ತಾತ ಅವರು ಇದನ್ನ ನಮ್ಮ ಊರಿಗೆ, ನನ್ನ ಜಮೀನಿಗೆ ಹೊಂದ್ಕೊಂಡಿರೋ ಜಮೀನು ಅಂತೇಳಿ ರಾಜರಿಂದ ಲೀಸ್ಗೆ ತಗೊಂಡಿದ್ದಾರೆ 10 ವರ್ಷದ ಅವಧಿಗೆ. ಲೀಸ್ಗೆ ಕೊಟ್ಟರು. ಆಮೇಲೆ ರಾಜರದು ಏನು ಪರಿಸ್ಥಿತಿ ಆಯಿತೋ ಗೊತ್ತಿಲ್ಲ. ಏನಾದರೂ ತಪ್ಪಾಗಿದ್ರೆ ತಪ್ಪು ಮಾಡ್ಕೊಳ್ಳಿಕ್ಕೆ ನಾವಂತೂ ಸದಾ ಸಿದ್ಧರಿದ್ದೇವೆ. ಇದು ನನಗಂತೂ ಸಂಬಂಧನೇ ಇಲ್ಲ. ಯಾವುದೋ ನಮ್ಮ ಪೂರ್ವಜರ ಕಾಲದಲ್ಲಿ ಅವ್ರು ಖರೀದಿ ಮಾಡಿ ಬಂದಿರುವಂಥ ಜಮೀನುಗಳು, ಅದನ್ನು ತಗೊಂಡು ಬಂದು ಇವ್ರ ಮೇಲೆ ಏನೂ ಸಿಗಲಿಲ್ಲ. ಏನೋ ಒಂದಷ್ಟು ಇವರು ಏನು ನಮ್ಮ BJP ಸ್ನೇಹಿತರು ಮೊನ್ನೆ ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿದ್ದಾರೆ ಇವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ. ಆ ಟೈಮ್ಗೆ ಯಾರೋ ನಮ್ಮ ಜೊತೆಯಲ್ಲಿ ಅಕ್ಕಪಕ್ಕ ಇರೋರು ಕೂಡ ಇದೆ ನೋಡ್ರಿ ನಿಮ್ಗೆ ಅಂತೇಳಿ ನಮ್ಮವರು ಅಲ್ಲಿ ಅವ್ರು ಮಾತಾಡ್ತಾ ಇದ್ರಂತೆ. ಏನಪ್ಪ ನಿಮ್ಮವರೇ ರೆಡಿ ಆಗ್ಬಿಟ್ಟಿದ್ದಾರೆ ಅಂತ ಕೆಲವರು ನಿಮ್ಮವರು ಹೇಳ್ತಾ ಇದ್ರಂತೆ. ಕೇಳ್ಪಡ್ತೆ ನಾನು ಕೂಡ ಕೆಲವು ಮಾಧ್ಯಮದವ್ರಿಗೂ ಫೋನ್ ಮಾಡಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಂತೆ ಬಿಲ್ ತಂದಿದ್ದೇವೆ. ಪರಿಷತ್ನಲ್ಲಿ ಕಾಂಗ್ರೆಸ್ ಸದಸ್ಯ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿ ಮಾಡಿದ್ದೇವೆ. ಗೋಳ್ವಾಲ್ಕರ್ ಸಂವಿಧಾನದ ಪ್ರತಿಯನ್ನೇ ಸುಟ್ಟು ಹಾಕಿದ್ರು. ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಸುಟ್ಟು ಹಾಕಿದ್ರು. ಸಂವಿಧಾನದ ಪ್ರತಿ ಸುಟ್ಟಿಲ್ಲ ಅಂದ್ರೆ ರಾಜೀನಾಮೆಯನ್ನ ಕೊಡ್ತೇನೆ. ಪರಿಷತ್ನಲ್ಲಿ ಬಿಜೆಪಿ ಸದಸ್ಯರಿಗೆ ಹರಿಪ್ರಸಾದ್ ಸವಾಲನ್ನ ಹಾಕಿದ್ದಾರೆ. ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ಪ್ರತಿಬಂಧಕ ವಿಧೇಯಕವನ್ನು ತಂದು ಸರ್ವ ಜನಾಂಗದ ಶಾಂತಿಯ ತೋಟ ನಿಜವಾಗ್ಲೂ ಮಾಡ್ತೀವಿ ಅನ್ನೋದಕ್ಕೆ ಅದೊಂದು ಸಂತೋಷ.
ಮತ್ತೊಂದು ಸಂತೋಷ ಏನಂದ್ರೆ ಭಾರತೀಯ ಜನತಾ ಪಾರ್ಟಿಯವರು, ಅದರಲ್ಲೂ ಸಹ CT ರವಿಯವರು ಮತ್ತೆ ಎಲ್ಲರೂ ಸಹ ಸಂವಿಧಾನವನ್ನ ಬಹಳಷ್ಟು ರೆಫರ್ ಮಾಡಿದ್ರು. ಸಂವಿಧಾನದ ಮೇಲೆ ನಂಬಿಕೆ ಇಲ್ದಿರೋರು ಮಾಡಿದಾಗ ನನಗೆ ಬಹಳ ಸಂತೋಷ. ಈ ಎರಡು ವಿಚಾರ, ಸಂವಿಧಾನದಲ್ಲಿ ಕೆಲವು ವಿಚಾರಗಳನ್ನ ಸೆಲೆಕ್ಟಿವ್ ಆಗಿ ಹೇಳ್ತಕ್ಕಂಥದ್ದು ಅಭ್ಯಾಸ ಭಾರತೀಯ ಜನತಾ ಪಾರ್ಟಿಯ ನಾಯಕರಲ್ಲಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ, ಅಲಹಾಬಾದ್ ಹೈಕೋರ್ಟ್ನಲ್ಲಿ ಇಂದಿರಾ ಗಾಂಧಿ ಅವರನ್ನ ಪತ್ತುಚ್ಯುತಿಗೊಳಿಸಿದ ನಂತರವೂ ಸಹ ಅವ್ರ ಸ್ಥಾನದಲ್ಲಿದ್ದಾರೆ, ನಾವೆಲ್ಲರೂ ಸಹ ಇಂದಿರಾ ಗಾಂಧಿ ಮನೆಯನ್ನು ಗೆರಾವ್ ಮಾಡಬೇಕು ಅಂತ ಹೇಳಿ. ಆಗ ಈಗಷ್ಟು ಇರ್ತಕ್ಕಂಥ ಸೆಕ್ಯೂರಿಟಿ ಇರಲಿಲ್ಲ. ಜನ್ಜಿ ಅಂತ ಹೇಳಿ ಆಗಲೇ ಪ್ರಯತ್ನ ಮಾಡಿಬಿಟ್ಟಿದ್ರು. ಈಗ ಹೇಳೋದಂತಲ್ಲ, ಅವ್ರ ಮನೆನ ಗೆರಾವ್ ಮಾಡಬೇಕು ಅಂತ ಹೇಳಿದ್ರು. ಅದಲ್ಲದೆ ಜಯಪ್ರಕಾಶ್ ನಾರಾಯಣ ಅವ್ರು ಹೇಳಿದ್ರು, ಪೊಲೀಸರು ಮಿಲಿಟರಿ ಯಾವುದು ಸಹ ಸರ್ಕಾರದ ಹೆಸರು ಕೇಳಬಾರ್ದು, ದಂಗೆ ಹೇಳಬೇಕು ಅಂದ್ರು. ಅವಾಗ ಏನು ಕೈ ಕಟ್ಕೊಂಡು ಕೂತ್ಕೋಬೇಕಾ? ಸಂವಿಧಾನದ ಚೌಕಟ್ಟಿನಲ್ಲೇ 352ನಲ್ಲಿ ತುರ್ತು ಪರಿಸ್ಥಿತಿ ತಂದ್ವಿ. ನಮ್ಮ ಪ್ರತಾಪ್ ಸಿಂಹ ನಾಯಕರು ಹೇಳಿದ್ರು,